ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಯೂಟ್ಯೂಬಲ್ಲಿ ಈಗ ತುಂಬ ಬಂದುಬಿಟ್ಟು ಸ್ಕ್ಯಾಮ್ ಆಗ್ತಾಯಿದೆ. ಅದು ಏನು ಸ್ಕ್ಯಾಮ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಒಂದು ತಪ್ಪು ಮಾಡಿದರೆ ನಿಮ್ಮದು ಏನು ಚಾನಲ್ ಇದೆ ಅದು ಡಿಲೀಟ್ ಆಗೋ 100% ಚಾನ್ಸಸ್ ಇರುತ್ತೆ. ಆ್ಯಂಡ್ ಹ್ಯಾಕ್ ಆಗೋ ಕೂಡ 100% ಚಾನ್ಸಸ್ ಇದೆ. ಏನು ತಪ್ಪು ನೀವು ಇಲ್ಲಿ ಮಾಡಬಾರ್ದು. ನಿಮಗೆ ಇಲ್ಲಿ ಎರಡು ರೀತಿಯಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆನಾ? ಏನು ಡಿಫ್ರೆನ್ಷಿಯೇಟ್ ಮಾಡಬೇಕು? ಈಗ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೂ ಕೂಡ ಈಗ ಸ್ಪಾನ್ಸರ್ಶಿಪ್ ಸಿಗ್ತಿದೆ. ಪ್ಲಸ್ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರಿಗೂ ಕೂಡ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ. ಆ್ಯಂಡ್ ಅವ್ರದ್ದು ಸಬ್ಸ್ಕ್ರೈಬರ್ ಬೇಸ್ ಎಷ್ಟಿದ್ದಾರೆ ಅಕಾರ್ಡಿಂಗ್ ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಗಳು ಸಿಗ್ತಾ ಇದ್ದಾವೆ. ಇದರಲ್ಲಿ ಬಂದುಬಿಟ್ಟು ತುಂಬ ಸ್ಪಾನ್ಸರ್ಶಿಪ್ ನಿಮಗೆ ಬರುತ್ತೆ ಡೈಲಿ. ಇದರಲ್ಲಿ ನೀವು ರಿಯಲ್ ಯಾವುದು ಫೇಕ್ ಯಾವುದು ಇದರಲ್ಲಿ ನೀವು ಕಂಡು ಹಿಡ್ಕೋಬೇಕು. ಓಕೆನಾ? ಬೈ ಚಾನ್ಸ್ ಮಿಸ್ ಆಗಿನೂ ನೀವೇನಾದರೂ ಅವ್ರು ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳಿದಾಗ ನೀವೇನು ಮಾಡ್ತೀರಾ, ಅವರು ಏನಾದರೂ ಒಂದು ಲಿಂಕ್ನ ಕಳಿಸಿರ್ತಾರೆ. ಈ ಲಿಂಕ್ನ ಓಪನ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿ ಅಂತ ಕಳಿಸಿರ್ತಾರೆ. ಜಿಪ್ ಟೈಪಲ್ಲಿ ಲಿಂಕ್ ಎಲ್ಲ ಕಳಿಸಿರ್ತಾರೆ. ಸೊ ಆಗ ನೀವೇನು ಮಾಡ್ತೀರಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಒಂದು ಕ್ಲಿಕ್ಕಲ್ಲಿ ಏನಾಗುತ್ತೆ, ನಿಮ್ಮದು ಫುಲ್ ಫೋನ್ ಏನಿರುತ್ತೆ ಫೋನು ಹ್ಯಾಕ್ ಆಗುತ್ತೆ. ಇಲ್ಲ ನಿಮ್ಮದು ಏನು ನೀವು ಪಿ ಸಿಯಲ್ಲಿ ಏನಾದರೂ ನೀವು ಚಾನಲ್ ಏನಾದರೂ ನಡೆಸ್ತಾ ಇದ್ದರೆ ಅದರಲ್ಲಿ ನಿಮ್ದು ಏನಾದರೂ ಜಿಮೇಲ್ಸ್ ಎಲ್ಲ ಇದ್ದರೆ ನೀವು ಆ ಪಿ ಸಿನೂ ಅಷ್ಟೇ ಬಂದುಬಿಟ್ಟು ಏನಾಗುತ್ತೆ, ಹ್ಯಾಕ್ ಆಗಿಬಿಡುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತೂ ಆಗಲ್ಲ ಏನಾಗ್ತಿದೆ, ಏನಾಗಿದೆ, ಏನಾಗ್ತಿದೆ ಅಂತಲೂ ನಿಮಗೆ ಗೊತ್ತಾಗಲ್ಲ. ಓಕೆನಾ? ಸೊ ಇದು ಬಂದುಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದರಿಂದ ನಾವು ಇದನ್ನು ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕಂದ್ರೆ, ಈಗ ಯಾರೆಲ್ಲ ಯೂಟ್ಯೂಬ್ ನಡೆಸ್ತಾ ಇದ್ದೀರಾ, ಓಕೆನಾ? ಸೊ ಯಾರ್ದೆಲ್ಲ ಚಾನಲ್ ಇದೆ ಅವರು ಏನು ಮಾಡಿ ಅಂದರೆ, ಸೊ ತುಂಬ ಜನಕ್ಕೆ ಗೊತ್ತಾಗಲ್ಲ ಯಾವುದು ರಿಯಲ್ಲು ಯಾವುದು ಫೇಕು. ತುಂಬ ಸ್ಪಾನ್ಸರ್ಶಿಪ್ಗಳು ಆಲ್ಮೋಸ್ಟ್ ಫೇಕ್ ಸ್ಪಾನ್ಸರ್ಶಿಪ್ಪು ರಿಯಲ್ ಹಂಗೆ ಕಾಣಿಸುತ್ತೆ. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ, ಈಗ ಯಾರೆಲ್ಲ ಯೂಟ್ಯೂಬ್ ಮಾಡ್ತೀರಾ, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಅವ್ರದ್ದೊಂದು ಸಬ್ಸ್ಕ್ರೈಬರ್ ಬೇಸ್ ಇದೆ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ, ಯಾರಿಗೆಲ್ಲ ಸ್ಪಾನ್ಸರ್ಶಿಪ್ ಮೇಲ್ಸ್ ಎಲ್ಲ ಬರುತ್ತೆ, ಅವರು ಏನು ಮಾಡಬೇಕಂದ್ರೆ ಸಿಂಪಲ್ ಹೇಳಬೇಕಂದ್ರೆ ನೀವು ಎರಡು ಫೋನ್ನ ಯೂಸ್ ಮಾಡ್ಕೋಬೇಕು. ಓಕೆನಾ? ಸೊ ಏನಕ್ಕೆ ಎರಡು ಫೋನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಗೊತ್ತಾಗಲ್ಲ ನಮಗೆ ಯಾವುದು ರಿಯಲ್ಲು ಯಾವುದು ಫೇಕ್ ಅಂತ. ಓಕೆನಾ? ಸೊ ತುಂಬ ಇದರಲ್ಲಿ ಈಗ ಫೇಕ್ ಅಂದರೆ ಈಗ ಜಿಪ್ ಥರ ಅವರು ಕಳಿಸಿರ್ತಾರೆ, ಅದು ಆಲ್ಮೋಸ್ಟ್ ಫೇಕೇ ಇರುತ್ತೆ. ಸೊ ರಿಯಲ್ ಅಂದರೆ ನಿಮಗೆ ಗೂಗಲ್ ಡಾಕ್ಯುಮೆಂಟ್ ಟೈಪಲ್ಲಿ ಅವರು ಏನಾದರೂ ಲಿಂಕ್ ಕಳಿಸ್ತಾರೆ. ಆಲ್ಮೋಸ್ಟ್ ಬಂದುಬಿಟ್ಟು ನಮ್ಮದು ಡೀಟೇಲ್ಸ್ ಎಲ್ಲ ನಾವು ಲಿಂಕ್ ಮುಖಾಂತರನೇ ನಮ್ಮ ಡೀಟೇಲ್ಸ್ ಏನಿದೆ ಅದನ್ನು ಫಿಲ್ ಮಾಡಬೇಕು. ಓಕೆನಾ? ಸೊ ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟ. ಸೊ ಏನು ಮಾಡಬೇಕಂದ್ರೆ, ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ನಡೆಸ್ತಾ ಇದ್ದೀರಾ, ಸೊ ನಿಮಗೆ ಸ್ಪಾನ್ಸರ್ಶಿಪ್ಸ್ ಮೇಲ್ಸ್ ಏನಾದರೂ ಬರ್ತಾಯಿದ್ರೆ, ಸೊ ನೀವು ಏನು ಮಾಡಿ ಅಂದರೆ ಎರಡು ಫೋನ್ ಇಟ್ಕೊಳ್ಳಿ. ಒಂದು ಬಂದುಬಿಟ್ಟು ನಿಮ್ಮ ಯೂಟ್ಯೂಬ್ ನಡ್ಸೋಕ್ಕೆ ಇಟ್ಕೊಳ್ಳಿ. ಸೊ ಇನ್ನೊಂದು ಬಂದುಬಿಟ್ಟು ನಿಮ್ಮದು ಏನು ಬಿಸ್ನೆಸ್ ಇಮೇಲ್ ಇದೆ ಅದನ್ನು ಯೂಸ್ ಮಾಡಿ. ಓಕೆನಾ? ಸೊ ಯೂಟ್ಯೂಬ್ದು ಏನು ಇಮೇಲ್ ಐ ಡಿ ಇದೆ ಆ ಜಿಮೇಲ್, ನಿಮ್ಮದು ಬಿಸ್ನೆಸ್ ಜಿಮೇಲ್ ಲಾಗಿನ್ ಮಾಡಿರ್ತೀರಲ್ಲ ಅದರಲ್ಲಿ ಬಂದುಬಿಟ್ಟು ನಿಮ್ಮದು ಯೂಟ್ಯೂಬ್ದು ಜಿಮೇಲ್ ಐ ಡಿ ಏನಿರುತ್ತೆ ಅದನ್ನು ನೀವು ನಿಮ್ಮ ಯೂಟ್ಯೂಬ್ನ ನಡೆಸಬಾರ್ದು. ಸೊ ಇದಕ್ಕೆ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಇಟ್ಕೊಂಡ್ರೆ ಸೊ ಆಗ ಗೊತ್ತಾಗಲ್ಲ. ಬೈ ಚಾನ್ಸ್ ಅದರಲ್ಲಿ ಅವ್ರು ಹ್ಯಾಕ್ ಮಾಡಿದ್ರು ನಿಮ್ಮದು ಯೂಟ್ಯೂಬ್ಗೆ ಏನೇ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಯಾಕಂದರೆ ನೀವು ಆ ಫೋನಲ್ಲಿ ಲಾಗಿನ್ ಮಾಡಿರಲ್ಲ. ಓಕೆನಾ? ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಸೊ ಎರಡು ಫೋನ್ ಇಟ್ಕೊಳ್ಳಿ. ನಿಮಗೆ ಅಷ್ಟು ಬಜೆಟ್ ಇಲ್ಲ ಅಂದರೆ ಸೊ ಕಮ್ಮಿ ರೇಟಲ್ಲೇ ನೀವು ಏನು ಮಾಡಿ ಫೋನ್ನ ತೊಗೊಳ್ಳಿ. ಕಮ್ಮಿ ರೇಟಲ್ಲೇ ತೊಗೊಬಿಟ್ಟು ಏನು ಮಾಡಿ ಆ ಬಿಸ್ನೆಸ್ ಸ್ಪಾನ್ಸರ್ಶಿಪ್ಪಿಗೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಆ ಫೋನ್ನ. ಓಕೆನಾ? ಸೊ ಯೂಟ್ಯೂಬ್ದು ಏನು ನಡೆಸ್ತಾ ಇರ್ತೀರ, ನೀವು ಯೂಟ್ಯೂಬ್ ಚಾನಲ್ ಏನು ನಡೆಸ್ತಾ ಇರ್ತೀರ ಅದರಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಸ್ಪಾನ್ಸರ್ಶಿಪ್ದು ಮೇಲ್ ಐ ಡಿ ಏನಿರುತ್ತೆ ಅದನ್ನು ಬಂದುಬಿಟ್ಟು ಲಾಗ್ ಮಾಡಬೇಡಿ. ಓಕೆನಾ? ಲಾಗಿನ್ ಮಾಡಬೇಡಿ ಅದರಲ್ಲಿ ಆ ಫೋನಲ್ಲಿ. ಸೊ ಇದಕ್ಕೆ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಮಾಡಿ. ಸೊ ಅದರಲ್ಲಿ ಒಂದೇ ಜಿಮೇಲ್ನ ಯೂಸ್ ಮಾಡಿ. ನೀವು ಯಾವ ಜಿಮೇಲ್ ಅಂದರೆ ಲೈಕ್ ಸ್ಪಾನ್ಸರ್ಶಿಪ್ಪು ಆ ಜಿಮೇಲ್ ಮಾತ್ರ ಯೂಸ್ ಮಾಡಿ. ಅದು ಬಿಟ್ಟರೆ ಯೂಟ್ಯೂಬ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನೆಕ್ಸ್ಟ್ ಅಂತ ಹೋಗ್ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.